ಚಂದನವನದ ರಸಿಕ ಕೋಟಿಗೆ ನಮಸ್ಕಾರ. ಹಲೋ ಸ್ಯಾಂಡಲ್ವುಡೀಸ್, ವೆಲ್ಕಮ್ ಟು ಯುವರ್ ಫೇವ್ರೆಟ್ ಶೋ ಸಿನಿಮಾ ಸ್ಕ್ಯಾನ್ ರಿವ್ಯೂ ಫ್ರಮ್ RMG. ನಾನು ನಿಮ್ಮ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ. ಸೊ ಈ ವಾರ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಚಿತ್ರ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಕನ್ನಡ ಚಿತ್ರರಂಗದಲ್ಲಿ ನಾವು ಆಗಿಂದಾಗೆ ಕೆಲವೊಂದು ಜಾನರ್ ಬೆಂಡಿಂಗ್ ಸಿನಿಮಾಗಳನ್ನ, ಎಕ್ಸ್ಪೆರಿಮೆಂಟೇಷನ್ಸ್ನ ಇವುಗಳನ್ನ ನೋಡ್ತಾ ಇರ್ತೀವಿ ನಾವು. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಹಾರರ್ ಕಾಮಿಡಿ ಮತ್ತು ಒಂದು ರೋಡ್ ಟ್ರಿಪ್ ಸಿನಿಮಾ, ಈ ಎರಡು ಜಾನರ್ಗಳನ್ನ ಕ್ಲಬ್ ಮಾಡ್ಕೊಂಡು ಮಾಡಿರೋಂಥ ಒಂದು ಸಿನಿಮಾ ಥರ ಕಾಣಿಸುತ್ತೆ ನಮಗಿಲ್ಲಿ. ಇಲ್ಲಿ ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಮತ್ತು ಮೈನಸ್ ಪಾಯಿಂಟ್ಸ್ ಅಂತ ಹೇಳಬೇಕಾದಾಗ ಎರಡಕ್ಕೂ ಒಂದೇ ಅಂಶವಾಗಿ ನಮಗೆ ಗೋಚರವಾಗುತ್ತೆ ನಮಗಿಲ್ಲಿ. ಇಡೀ ಚಿತ್ರದಲ್ಲಿ ನಮಗೆ ಹೊಸಬರೇ ತುಂಬಿಕೊಂಡಿರುವಂಥದ್ದು ಮತ್ತು ಈ ಹೊಸಬರಿಂದ ಯಾವುದೇ ನಿರೀಕ್ಷೆಗಳನ್ನು ಪ್ರೇಕ್ಷಕ ಹೆಚ್ಚಾಗಿ ಇಟ್ಕೊಳ್ಳದೇ ಇರುವಂಥದ್ದು. ಸೊ ಇದೇ ಈ ಚಿತ್ರಕ್ಕೆ ಪ್ಲಸ್ ಪಾಯಿಂಟು ಆಗುತ್ತೆ, ಮತ್ತೊಂದು ಹಂತಕ್ಕೆ ಮೈನಸ್ ಪಾಯಿಂಟ್ ಕೂಡ ಆಗುತ್ತೆ. ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳದೆ ಈ ಸಿನಿಮಾ ನೋಡೋದಕ್ಕೆ ಹೋಗ್ತೀರಾ ನೀವು ಅನ್ನೋದಾದರೆ ಐ ಥಿಂಕ್ ಒಂದು ಹಂತಕ್ಕೆ ನಿಮ್ಮನ್ನು ಮನರಂಜಿಸ್ತಕ್ಕಂಥ ಒಂದು ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಹೊರಗಡೆ ಬರುವಂಥ ಒಂದು ಸಿನಿಮಾ ಆಗಿ ಇದು ನಮಗೆ ಕಾಣಿಸ್ತಾ ಇದೆ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಒಂದು ಟೈಟಲ್ ತೊಗೊಂಡಾಗ ಇಲ್ಲಿ ಆಪ್ಷನ್ಸ್ ಏನೇನೋ ಗೋಚರವಾಗ್ತಾ ಹೋಗುತ್ತೆ ನಮಗೆ. ಬಟ್ ಇಲ್ಲಿ ಟೈಟಲ್ ಆಗಲಿ ಮತ್ತು ಜಾನರ್ ಆಗಲಿ ಇದೆರಡಕ್ಕೂ ಸಹ ಒಂದು ಸಿಂಕ್ನ ಕೊಡೋದಕ್ಕೆ ನಿರ್ದೇಶಕರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಸಿನಿಮಾ ಕ್ಲೈಮ್ಯಾಕ್ಸ್ವರೆಗೂ ನೋಡಿದ್ದಾದ್ಮೇಲೆ ಬಾಯ್ಸ್ ಕಾಂಪ್ರಮೈಸ್ ಮಾಡ್ಕೊಳ್ತಾರಾ ಅನ್ನೋದು ಪ್ರೇಕ್ಷಕ ಅಲ್ಲಿ ಥಿಯೇಟರ್ನಲ್ಲಿ ಕಂಡ್ಕೋಬೇಕಾಗಿರುವಂಥ ಒಂದು ಸತ್ಯ ಆಗಿರುತ್ತೆ. ಕಥೆ ವಿಷಯಕ್ಕೆ ಬರೋದಾದರೆ 8 ಜನ ಫ್ರೆಂಡ್ಸು ಅವರ ಪ್ರತಿದಿನ ಜೀವನದ ಜಂಜಾಟಗಳು, ಅವರ ಬದುಕಿನ ಭಾವನೆಗಳು ಮತ್ತು ಸಾಂಸಾರಿಕ ಸಮಸ್ಯೆಗಳು ಇದೆಲ್ಲದರಿಂದ ಒಂದು ಎಸ್ಕೇಪ್ ರೂಟನ್ನು ಹುಡುಕೊಂಡು ಒಂದು ಟಿ ಮಾಡಿಕೊಂಡು ಒಂದು ಟ್ರಿಪ್ ಅಂತ ಹೇಳಿ ಅವರೆಲ್ಲರೂ ಸಹ ಬೇರೆ ಜಾಗಕ್ಕೆ ಹೋಗ್ತಾರೆ. ಹೋಗಬೇಕಾದಾಗ ಆನ್ ದ ವೇ ರೂಟ್ನಲ್ಲಿ ಏನೇನೆಲ್ಲ ಸಮಸ್ಯೆಗಳಾಗುತ್ತೆ ಮತ್ತು ಇವು ಯಾವ ರೀತಿಯ ಇವರ ಒಂದು ಬಾಂಡಿಂಗು ಸ್ಟ್ರಾಂಗ್ ಆಗುತ್ತಾ ಅಥವಾ ಅಲ್ಲಿ ಬಿರುಕು ಬೀಳುತ್ತಾ ಮತ್ತು ಇವ್ರು ಏನೇನೆಲ್ಲ ಒಂದು ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾ ಹೋಗ್ತಾರೆ, ಡೆಸ್ಟಿನೇಷನ್ ಎಲ್ಲಿಗೆ ಹೋಗಿ ತಲುಪುತ್ತೆ, ಅಲ್ಲಿ ಏನು ಸಮಸ್ಯೆಗಳಾಗುತ್ತೆ, ಇದೆಲ್ಲವೂ ಸಹ ಇಲ್ಲಿ ಕಥಾವಸ್ತುವಾಗಿ ನಮಗೆ ಕಾಣಿಸುತ್ತೆ. ಸೊ ಇಲ್ಲಿ ಎಂಟರ್ಟೈನ್ಮೆಂಟೇ ಮೇಯ್ನ್ ಕೋಶಂಟ್ ಆಗಿ ಇಟ್ಕೊಂಡು ಸಿನಿಮಾನ ಮಾಡಿರೋದ್ರಿಂದ ನಿರ್ದೇಶಕರು ಇಲ್ಲಿ ನಮ್ಮನ್ನು ನಗಿಸ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಪಾತ್ರದ ಕೈನಲ್ಲೂ ಒಂದಲ್ಲ ಒಂದು ವಿನ್ಯಾಸಗಳನ್ನ, ಒಂದಲ್ಲ ಒಂದು ಹಾವಭಾವಗಳನ್ನ, ಒಂದು ವೈಖರಿಗಳನ್ನ ಮಾಡಿಸೋದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ತನ್ನ ಬಾಡಿ ಸ್ಟ್ರಕ್ಚರಿಂದ ನಗಿಸೋಂಥ ಒಬ್ಬ ವ್ಯಕ್ತಿ ಒಂದು ಫ್ಯಾಟಿ ಆಗಿರೋಂಥ ಒಂದು ಕ್ಯಾರೆಕ್ಟರ್ನ ತೋರಿಸ್ತಾರೆ. ಮತ್ತು ಕೈನಲ್ಲಿ ಸದಾಕಾಲ ಮೊಬೈಲ್ ಇಟ್ಕೊಂಡು ಅದಕ್ಕೊಂದು ಸ್ಟ್ಯಾಂಡನ್ನು ಫಿಕ್ಸ್ ಮಾಡಿಕೊಂಡು ಪ್ರತಿ ಸಣ್ಣ ಆ್ಯಕ್ಟಿವಿಟೀಸ್ನು ಕೂಡ ರಿಜಿಸ್ಟರ್ ಮಾಡುವಂಥ ಮತ್ತೊಬ್ಬ ಸ್ನೇಹಿತ ಪ್ರತಿಯೊಂದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅನ್ನೋಂಥ ಒಂದು ಇನ್ಸ್ಟೆಂಟ್ ಕ್ರೇಜ್, ಒಂದು ಇನ್ಸ್ಟೆಂಟ್ ಫೇಮ್ನ ಹಿಂದೆ ಬಿದ್ದಿರುವಂಥ ಇವತ್ತಿನ ಇನ್ಸ್ಟಾಗ್ರಾಮ್ ಜನ್ರೇಷನ್ಗೆ ಕನೆಕ್ಟ್ ಆಗುವಂಥ ಮತ್ತೊಂದು ಕ್ಯಾರೆಕ್ಟರು. ಇವೆಲ್ಲದರ ಮಧ್ಯದಲ್ಲಿ ಸ್ವಲ್ಪ ಹೀರೋಯಿಕ್ ಆಗಿರುವಂಥ ಒಂದು ಕ್ಯಾರೆಕ್ಟರು. ಹೀಗೆ ಹಲವಾರು ವಿಭಿನ್ನವಾಗಿರುವಂಥ ಒಂದು ಪಾತ್ರಗಳನ್ನು ಈ ಚಿತ್ರದಲ್ಲಿ ನೋಡ್ತಾ ಹೋಗ್ತೀವಿ. ಕಾಂಟ್ರಾಸ್ಟ್ಗಳನ್ನು ಚೆನ್ನಾಗೇ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಆ ಪಾತ್ರಗಳ ಮಧ್ಯದಲ್ಲಿ ನಡೆಯುವಂಥ ಒಂದು ಈಕ್ವೇಷನ್ಸು, ಅವ್ರ ಮಧ್ಯದಲ್ಲಿ ನಡೆಯುವಂಥ ಒಂದು ಕೆಮಿಸ್ಟ್ರಿ, ಆ ಬಾಂಡಿಂಗು ಇವೆಲ್ಲೂ ಸಹ ಚೆನ್ನಾಗೇ ತೋರಿಸ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಬಟ್ ಓವರಾಲ್ ಸಿನಿಮಾ ಇಲ್ಲಿ ಬಾಯ್ಸ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ಬಾಯ್ಸ್ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಇಲ್ಲಿ ಕುಡಿತ ಮತ್ತು ಡ್ರಿಂಕ್ಸ್ ಮತ್ತು ಸ್ಮೋಕಿಂಗ್ ಈ ಆ್ಯಕ್ಟಿವಿಟಿನೇ ಹೆಚ್ಚಾಗಿ ಫೋಕಸ್ ಮಾಡ್ಕೊಂಡು ಹೋಗಿರುವಂಥದ್ದು. ಈ ಸೀನ್ಗಳು ತುಂಬ ರಿಪಿಟೇಟಿವ್ ಆಗಿ ಬಂದಿರೋದು ಎಲ್ಲೋ ಒಂದು ಕಡೆ ಚಿತ್ರ ತನ್ನ ಸತ್ವವನ್ನು ಕಳ್ಕೊಳ್ತಾ ಇದೆಯಾ, ಲ್ಯಾಕ್ ಆಫ್ ಕ್ರಿಯೇಟಿವಿಟಿನ ತೋರಿಸ್ತಾ ಇದೆಯಾ ಅಂತ ಫಸ್ಟ್ ಹಾಫ್ನಲ್ಲಿ ನಮಗೆ ಅನಿಸೋಕ್ಕೆ ಶುರುವಾಗುತ್ತೆ. ಯಾವಾಗ ಸಿನಿಮಾ ಸ್ವಲ್ಪ ಪ್ರೆಡಿಕ್ಟಬಲ್ ಆಗಿ ಹೋಗ್ತಾ ಇದೆ ಅಂತ ಅನಿಸುತ್ತೋ ಆ ಸಮಯಕ್ಕೆ ಕರೆಕ್ಟಾಗಿ ಅಲ್ಲಿ ಒಂದು ದೆವ್ವ ಬರೋದು, ಆ ಟಿ ಒಳಗಡೆ ಒಂದು ದೆವ್ವದ ಒಂದು ಕ್ಯಾರೆಕ್ಟರ್ನ ತೋರಿಸುವಂಥದ್ದು ಮತ್ತು ಮುಂದೇನು ಅನ್ನೋ ಒಂದು ಕುತೂಹಲವನ್ನು ಪ್ರೇಕ್ಷಕರಲ್ಲಿ ಹುಟ್ಟಿಸೋವಂಥದ್ದು, ಇದು ಒಂದು ಗುಡ್ ಕನೆಕ್ಟಿವಿಟಿ ಆಗಿ ನಮಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಹ್ಯಾವಿಂಗ್ ಸೆಡ್ ದಟ್, ಎಂಟೈರ್ ಫಸ್ಟ್ ಹಾಫ್ನಲ್ಲಿ ನಮಗೆ ಜರ್ನಿ ಮತ್ತು ಹುಡುಗರು ಒಂದು ಗಲಾಟೆಗಳು ಮತ್ತು ಅವರ ಒಂದು ಬ್ಯಾಕ್ ಡ್ರಾಪು, ಅವರ ಫ್ಯಾಮಿಲಿಯಲ್ಲಿರುವಂಥ ಸಮಸ್ಯೆಗಳು, ಆ ಸಮಸ್ಯೆಗಳಿಂದ ಅವರು ಅದು ಯಾವ ರೀತಿ ಎಸ್ಕೇಪ್ ಆಗಬೇಕು ಅನ್ನೋದಕ್ಕೆ ತೊಗೊಂಡಿರುವಂಥ ಒಂದು ಡಿಸಿಷನ್ನು, ಇವುಗಳನ್ನೇ ಹೆಚ್ಚಾಗಿ ಫೋಕಸ್ ಆಗ್ತಾ ಹೋಗುತ್ತೆ. ಕ್ಯಾರೆಕ್ಟರ್ ಬಿಲ್ಡಿಂಗ್ಗೆ ಬಿಗಿನಿಂಗಲ್ಲಿ ಸುಮಾರು ಟೈಮ್ ತೊಗೊಳ್ತಾರೆ. ಒಂದೊಂದು ಕ್ಯಾರೆಕ್ಟರ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಒಂದೊಂದು ಕ್ಯಾರೆಕ್ಟರ್ ಹಿಂದೆ ಇರೋ ಸಮಸ್ಯೆಗಳನ್ನು ಸಹ ನಮಗೆ ಸೂಕ್ಷ್ಮವಾಗಿ ತೋರಿಸ್ತಾ ಹೋಗ್ತಾರೆ. ಸೊ ದಿಸ್ ಇಟ್ ಸೆಲ್ಫ್ ಟೇಕ್ ಸಮ್ 15 to 20 minutes ಆಫ್ ದ ಫಸ್ಟ್ ಹಾಫ್ ಅಂತ ನಾವು ಹೇಳಬೇಕಾಗತ್ತೆ. ಆಮೇಲೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಜರ್ನಿ ಸ್ಟಾರ್ಟ್ ಆದಮೇಲೆ ಎಂಟೈರ್ ಸಿನಿಮಾ ಆಲ್ಮೋಸ್ಟ್ ಫಸ್ಟ್ ಹಾಫ್ನಲ್ಲಿ ಹೇಳಬೇಕು ಅಂತಂದರೆ ರೋಡ್ ಸಿನಿಮಾಗೆ ನಮಗೆ ಕಾಣಿಸ್ತಾ ಹೋಗುತ್ತೆ. ನಮಗಿಲ್ಲಿ ಎಂಟೈರ್ ಸಿನಿಮಾ ಇಲ್ಲಿ ಟಿ ಮತ್ತು ಅಲ್ಲಿ ಅವರು ಇಳಿದಾಗ ಅಲ್ಲಿ ಕೆಲವೊಂದು ಸೀನರಿ ಬ್ಯಾಕ್ ಡ್ರಾಪ್ಸು, ಇಲ್ಲೇ ಸ್ಟೋರಿಗಳು ನಡ್ಕೊಂಡು ಹೋಗೋದು ನೋಡ್ತಿರ್ತೀವಿ ನಾವು. ಕಾನ್ಫ್ರಂಟೇಷನ್ಸು, ಫ್ರೆಂಡ್ಸ್ ಮಧ್ಯದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಅಲ್ಲಲ್ಲೇ ಸರ್ ಮಾಡ್ಕೊಳ್ಳುವಂಥದ್ದು, ಇಬ್ಬರು ಫ್ರೆಂಡ್ಸ್ ಮಧ್ಯದಲ್ಲಿ ಗಲಾಟೆ ಆದಾಗ ಮೂರನೇ ಬಂದು ಸರ್ ಮಾಡುವಂಥದ್ದು. ಸೊ ಇವೆಲ್ಲ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ನಮ್ಗೆ ತೋರಿಸ್ಕೊಳ್ತಾ ಹೋಗಿದ್ದಾರೆ. ಆದರೆ ಮೈನ್ ಸ್ಟೋರಿ ಅಂತ ತಗೋಬೇಕಾದ್ರೆ ನಾವು ಅದು ಸೆಕೆಂಡ್ ಹಾಫಲ್ಲೇ ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸಿನಿಮಾ ಸ್ಟಾರ್ಟ್ ಆಗೋದೇ ಒಂದು ಮರ್ಡರ್ ಜೊತೆನೇ ಸ್ಟಾರ್ಟ್ ಆಗುತ್ತೆ, ಒಂದು ಮಿಸ್ಟರಿ ಮರ್ಡರ್ ಅಂತಲೇ ಹೇಳ್ಬೋದು ನಾವಲ್ಲಿ. ಆ ಮಿಸ್ಟೀರಿಯಸ್ ಡೆತ್ನ ತೋರಿಸ್ತಾ ಹೋಗ್ತಾರೆ. ಬಟ್ ಅದಕ್ಕೆ ಏನು ಲಿಂಕ್ ಇದೆ ಅನ್ನೋದನ್ನು ಕ್ಲೈಮ್ಯಾಕ್ಸ್ವರೆಗೂ ಸಹ ಹಿಡಿದಿಟ್ಕೊಂಡು ಅಲ್ಲಿ ನಮಗೆ ತೋರಿಸ್ತಾರೆ.
ಹಾರರ್ ಕಾಮಿಡಿ ಸಿನಿಮಾಗಳಂತ ತಗೊಂಡಾಗ ಒಂದು ಥಿಂಗ್ ಏನಂದರೆ ಪ್ರೇಕ್ಷಕ ಈಸಿಯಾಗಿ ಗೆಸ್ ಮಾಡಿಬಿಡ್ಬೋದು. ಯಾವುದೇ ದೆವ್ವ ಆಗಿರಲಿ ಅದಕ್ಕೊಂದು ಅನ್ಯಾಯ ಆಗಿರುತ್ತೆ, ಅದಕ್ಕೊಂದು ನೋವಿರುತ್ತೆ. ಆ ನೋವಿಗೋಸ್ಕರ ಸೇಡಿ ತೀರಿಸ್ಕೊಳ್ಳೋಕ್ಕೋಸ್ಕರವಾಗಿ ಆ ದೆವ್ವ ಮತ್ತೆ ಇವ್ರ ಜೀವನದಲ್ಲಿ ಬಂದಿರುತ್ತೆ. ಸೊ ಏನು ಮಾಡುತ್ತೆ ಅದು ಅನ್ನೋದು ಇಟ್ ವಿಲ್ ಬಿ ಎ ಬ್ರಾಡ್ ಔಟ್ಲೈನ್ ಆಗಿರುತ್ತೆ. ಸರ್ಪ್ರೈಸಿಂಗ್ಲಿ ಇಲ್ಲಿ ನಿರ್ದೇಶಕರು ಒಂದು ದೆವ್ವಕ್ಕೆ ಇಲ್ಲಿ ಸೀಮಿತ ಮಾಡಿಲ್ಲ. ಇಲ್ಲಿ ಒಟ್ಟು ಬರೋಬ್ಬರಿ 8 ದೆವ್ವಗಳನ್ನು ಈ ಚಿತ್ರದಲ್ಲಿ ನೋಡ್ತೀವಿ ನಾವು. 8 ಜನ ಫ್ರೆಂಡ್ಸ್ ಇರ್ತಾರೆ, 8 ಜನ ದೆವ್ವಗಳಿರುತ್ತೆ. ಈ 8 ದೆವ್ವಗಳು ಮತ್ತು 8 ಫ್ರೆಂಡ್ಸ್ ಮಧ್ಯದಲ್ಲಿರುವಂಥ ಕನೆಕ್ಷನ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಆಲ್ಮೋಸ್ಟ್ ನಾವು ಪ್ರೀ ಕ್ಲೈಮ್ಯಾಕ್ಸ್ವರೆಗೂ ಸಹ ವೆಯ್ಟ್ ಮಾಡಬೇಕಾಗುತ್ತೆ. ಇದೊಂದು ಹೊಸ ಆಯಾಮ, ಒಂದು ನ್ಯೂ ಡೈಮೆನ್ಷನ್ ಅಂತ ಹೇಳ್ಬೋದು. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಕನೆಕ್ಷನ್ ತೋರಿಸಿರುವಂಥದ್ದು ನಿರ್ದೇಶಕರನ್ನ ಈ ವಿಷಯಕ್ಕೆ ನಾವು ಮೆಚ್ಕೋಬೇಕಾಗತ್ತೆ. ಸೊ ಆ ದೆವ್ವದ ಒಂದು ಇಮೇಜಸ್ನ ಕ್ರಿಯೇಟ್ ಮಾಡಬೇಕಾದಾಗಲೂ ಅಷ್ಟೇ ಯೂಶಲಿ ಏನಾಗುತ್ತೆ, ಒಂದು VFX ವರ್ಕ್ ಆಗಲಿ, CGI ವರ್ಕ್ ಆಗಲಿ, ಇವೆಲ್ಲ ತುಂಬ ಚೀಪ್ ಆಗಿರುತ್ತೆ, ಇಲ್ಲಾಂದರೆ ನಾಟ್ ಸೋ ಕನ್ವಿನ್ಸಿಂಗ್ ಆಗಿರೋಂಥ ಸಾಧ್ಯತೆಗಳಿರುತ್ತೆ. ಬಟ್ ಇಲ್ಲಿ ಇರೋಂಥ ಲಿಮಿಟೇಷನ್ಸ್ನಲ್ಲೇ ಬಜೆಟರಿ ಒಂದು ಡೆಫಿನೇಷನ್ಸ್ ಒಳಗಡೆ, ಬೌಂಡ್ರಿ ಒಳಗಡೆನೆ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಕನ್ವಿನ್ಸಿಂಗ್ ಆಗಿರೋಂಥ ಒಂದು ದೆವ್ವದ ಒಂದು ಇಮೇಜ್ನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಬ್ಲ್ಯಾಕ್ ಆ್ಯಂಡ್ ರೆಡ್ ಇಮೇಜು, ಅದ್ರ ಮಧ್ಯದಲ್ಲಿ ಕಂಪ್ಲೀಟ್ ಆಗಿ ಒಂದು ಕರೆಂಟ್ ಪಾಸ್ ಆಗ್ತಾ ಇರುವಂಥದ್ದು, ಒಂದು ಎಲೆಕ್ಟ್ರಿಫೈಡ್ ಇಮೇಜ್ ಆಗಿ ಕಾಣಿಸುವಂಥದ್ದು, ಒಂದು ಹಂತಕ್ಕೆ ನಮ್ಮನ್ನು ಭಯ ಪಡಿಸುವಂಥ ಒಂದು ಸಾಧ್ಯತೆಯೂ ಸಹ ಇಲ್ಲಿ ಆ ಇಮೇಜನ್ನು ಕ್ರಿಯೇಟ್ ಮಾಡೋದು ಕಾಣಿಸುತ್ತೆ. ಸೊ ತಮ್ಮ ಬಜೆಟ್ಗಳನ್ನು ಕರೆಕ್ಟಾಗಿ ಬಳಸ್ಕೊಂಡಾಗ ಒಂದು ಕ್ವಾಲಿಟಿ ಔಟ್ಪುಟ್ನ ಕೊಡ್ಬೋದು ಅನ್ನೋದನ್ನು ಮುಖ್ಯವಾಗಿ ನಿರ್ಮಾಪಕರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಮಗೆ. ಇನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಅಂತ ಆಗಲಿ ಅಥವಾ ಅದರ ಹಿಂದೆ ಇರುವಂಥ ಒಂದು ಆ್ಯಂಗಲ್ಸ್ ಆಗಲಿ ಮತ್ತು ಕುಟುಂಬದವರು ಪಡುವಂಥ ಒಂದು ಸಮಸ್ಯೆಗಳಾಗಲಿ, ಇದೆಲ್ಲವೂ ಸೆಕೆಂಡ್ ಹಾಫಲ್ಲಿ ಬಂದು ಹೋಗ್ತಾ ಇರುತ್ತೆ ನಮಗಿಲ್ಲಿ. ಪರ್ಟಿಕ್ಯುಲರ್ಲಿ ಸೆಕೆಂಡ್ ಹಾಫ್ ಅಂತ ತೊಗೊಂಡಾಗ ಸಿನಿಮಾ ಸ್ವಲ್ಪ ಪೇಸ್ನ ಜಾಸ್ತಿ ತೊಗೊಳ್ತಾ ಹೋಗುತ್ತೆ, ಸ್ಪೀಡಪ್ ಆಗ್ತಾ ಹೋಗುತ್ತೆ, ಮೋರ್ ಟುವರ್ಡ್ಸ್ ದ ಕನ್ಕ್ಲೂಷನ್ ಅನ್ನೋದಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ಫಸ್ಟ್ ಹಾಫ್ನಲ್ಲಿ ಇಲ್ಲಿ ಫಿಲ್ಲರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ. ಸೊ ಹಾಗಾಗಿ ಸ್ಟೋರಿ ಅನ್ನೋದು ಏನು ನಮಗೆ ಒಂದು ಸಾಲಿಡ್ ಸ್ಟೋರಿ ಅನ್ನೋದು ಕಾಣಿಸೋದಿಲ್ಲ ಇಲ್ಲಿ. ಎಸ್ಪೆಷಲಿ ಅಲ್ಲಿ ಫಿಲ್ಲರ್ಸ್ಗಾಗಿ ಒಂದು ಲೇಡಿ ಕ್ಯಾರೆಕ್ಟರ್ನ ತೊಗೊಂಡು ಬರ್ತಾರೆ, ಅಲ್ಲೊಂದು ಸಾಂಗ್ ಆಗುತ್ತೆ. ಇವರು 8 ಜನ ಹುಡುಗರು ಮತ್ತು ಆ ಲೇಡಿ ಕ್ಯಾರೆಕ್ಟರ್ ಮಧ್ಯದಲ್ಲಿ ಒಂದು ಸಾಂಗ್ ಆಗುತ್ತೆ. ಇದೆಲ್ಲ ಪಡ್ಡೆ ಹುಡುಗರನ್ನ BC ಸೆಂಟರ್ ಆಡಿಯನ್ಸ್ನ ಸೆಳೆಯೋದಕ್ಕೆ ಮಾಡುವಂಥ ಒಂದು ಯಾವುದೋ ಕಾಲದಿಂದ ಇರೋಂಥ ಒಂದು ಟ್ರೆಂಡ್, ಒಂದು ಟೆಕ್ನಿಕ್ಸ್ ಆಗಿರುತ್ತೆ. ಇವೆಲ್ಲನೂ ಸಹ ಪಕ್ಕಾ ಫಾರ್ಮುಲಾ ಬೇಸ್ಡ್ ಒಂದು ಅಪ್ರೋಚ್ ಇವೆಲ್ಲನೂ ಆಗಿರುತ್ತೆ. ಬಟ್ ಇಲ್ಲಿ ಕನ್ವಿನ್ಸಿಂಗ್ ಆಗಿ ಆ ಒಂದು ಕನ್ಕ್ಲೂಷನ್ನ ಕೊಡದೇ ಇರೋವಂಥದ್ದು ಒಂದು ಮಿಸ್ಟೇಕ್ ಅಂತ ಹೇಳಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಆ ಲೇಡಿ ಕ್ಯಾರೆಕ್ಟರ್ ಜೊತೆಯಲ್ಲಿ ಒಂದು ಸಾಂಗ್ ಎಲ್ಲ ಮುಗಿದ ಮೇಲೆ ಆಕೆ ಎಲ್ಲಿ ಮಾಯ ಆದ್ಲು, ಆಕೆ ಜರ್ನಿ ಹೆಂಗೆ ಕನ್ಕ್ಲೂಡ್ ಆಯಿತು ಅನ್ನೋದು ತುಂಬ ಅಬ್ರಪ್ಟ್ ಆಗಿದೆ ಅಂತ ಇಲ್ಲಿ ಅನಿಸುತ್ತೆ ನಮಗೆ. ಜೊತೆಗೆ ಕಾಮಿಡಿನ ಕ್ರಿಯೇಟ್ ಮಾಡಬೇಕು ಅಂತ ನಿರ್ದೇಶಕರು ಆಯ್ಕೆ ಮಾಡಿಕೊಂಡಿರುವಂಥ ಕೆಲವೊಂದು ಅಂಶಗಳು ಸ್ವಲ್ಪ ನಾಟ್ ದಟ್ ಟೇಸ್ಟ್ಫುಲ್ ಅಂತ ಹೇಳಬೇಕಾಗತ್ತೆ. ಇಲ್ಲಿ ಅಭಿರುಚಿನೂ ಸಹ ಮ್ಯಾಟರ್ ಆಗುತ್ತೆ. ಬಟ್ ಇವತ್ತು ಪ್ರೇಕ್ಷಕನಿಗೆ ಸೆನ್ಸಿಟಿವಿಟಿ ಮತ್ತು ಸೆನ್ಸಿಬಿಲಿಟಿ ಎರಡೂ ಜಾಸ್ತಿ ಆಗಿರೋದ್ರಿಂದ ಕ್ರ್ಯಾಪ್ ಕಾಮಿಡಿ ಅನ್ನೋದನ್ನು ನಿರ್ದೇಶಕರು ಟಚ್ ಮಾಡೋದನ್ನು ಬಿಡಬೇಕಾದಂಥ ಒಂದು ಸಂದರ್ಭ ಇವತ್ತಿಗೆ ಬಂದಿದೆ. ಬಟ್ ಸ್ಟಿಲ್ ಕೆಲವೊಂದು ಆ ಥರದ ಅಂಶಗಳನ್ನು ತೊಗೊಂಡಿರುವಂಥದ್ದು ಯಾರಿಗಿಷ್ಟ ಆಗುತ್ತೋ ಯಾರಿಗಿಷ್ಟ ಆಗಲೋ ನಮ್ಗೆ ಗೊತ್ತಿಲ್ಲ. ಬಟ್ ಇದನ್ನು ಬಿಟ್ಟು ಇನ್ನೇನೋ ಕಾಮಿಡಿನ ಕ್ರಿಯೇಟ್ ಮಾಡೋದಕ್ಕೆ ನಿರ್ದೇಶಕರು ಪ್ರಯತ್ನ ಪಡ್ಬೋದಾಗಿತ್ತು. ಕಾರಣ ಏನಂತಂದರೆ ಇಲ್ಲಿರೋಂಥ ಮೇಯ್ನ್ 8 ಕ್ಯಾರೆಕ್ಟರ್ಸ್ ಯಾರಿದ್ದಾರೆ, ಮೆಜಾರಿಟಿ ಇವರೆಲ್ಲರೂ ಸಹ ಯೂಟ್ಯೂಬರ್ಸ್ ಆಗಿ, ಕಂಟೆಂಟ್ ಕ್ರಿಯೇಟರ್ಸ್ ಆಗಿ, ನಮಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಪರಿಚಯ ಆಗಿ ಒಂದು ಹಂತದ ಜನಪ್ರಿಯತೆಯನ್ನು ಪಡ್ಕೊಂಡಿರೋಂಥ ವ್ಯಕ್ತಿಗಳೇ ಆಗಿರ್ತಾರೆ. ಹಾಗಿರುವಾಗ ಇವ್ರನ್ನ ಕಂಪ್ಲೀಟಾಗಿ ಫ್ರೆಷರ್ಸ್ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಸಿಲ್ವರ್ ಸ್ಕ್ರೀನ್ಗೆ ಹೊಸಬರಾಗಿದ್ರೂ ಸಹ ಇವರು ಕಾಮಿಡಿನ ಕ್ರಿಯೇಟ್ ಮಾಡೋದ್ರಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಸೊ ಇನ್ನೂ ಸ್ವಲ್ಪ ಇನೋವೇಟಿವ್ ಆಗಿ ಥಿಂಕ್ ಮಾಡಬಹುದಾಗಿತ್ತು. ಆ ಕಾಮಿಡಿ ಕಂಟೆಂಟ್ನ ಇನ್ನೊಂದು ಸ್ವಲ್ಪ ಕನ್ವಿನ್ಸಿಂಗ್ ಆಗಿ, ಇನ್ನು ಸ್ವಲ್ಪ ಯಾವುದೋ ರೀತಿ ಒಂದು ಇರ್ಕ್ಸಮ್ನೆಸ್ ಇಲ್ಲದೆ ಇರೋ ರೀತಿ ಕ್ರಿಯೇಟ್ ಮಾಡೋದ್ರ ಕಡೆ ನಿರ್ದೇಶಕರು ಗಮನ ಹರಿಸ್ಬೋದಾಗಿತ್ತು. ಆಲ್ಮೋಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ಗೆ ಬರೋಷ್ಟೊತ್ತಿಗೆ ನಮಗೆ ಸಿನಿಮಾದ ಎಸೆನ್ಸ್ ಏನು, ಯಾಕೆ ಇದೆಲ್ಲ ನಡೀತಾ ಇದೆ ಅನ್ನೋದಕ್ಕೆ ಒಂದು ಜಸ್ಟಿಫಿಕೇಶನ್ನು, ಒಂದು ಲಾಜಿಕ್ಕು ನಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿವರೆಗೂ ನಿಮ್ಮ ಸಹನೆಯನ್ನು, ತಾಳ್ಮೆಯನ್ನು ಕಾದಿಟ್ಕೊಳ್ಳುವಂಥದ್ದು ಪ್ರೇಕ್ಷಕನ ಜವಾಬ್ದಾರಿ ಆಗಿರುತ್ತೆ. ಸೊ ಪ್ರೀ ಕ್ಲೈಮ್ಯಾಕ್ಸ್ಗೆ ಬಂದಾಗ ಇಲ್ಲಿ 8 ದೆವ್ವಗಳು ಮತ್ತು 8 ಕ್ಯಾರೆಕ್ಟರ್ಸು, ಇದೆರಡರ ಮಧ್ಯದಲ್ಲಿ ನಡೆಯುವಂಥ ಒಂದು ಫೇಸ್ ಆಫ್ ಅನ್ನುವಂಥದ್ದು ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ಸ್ಪಾಯ್ಲರ್ಸ್ ಆಗುತ್ತೆ. ಸೊ ಆ ಸಿಚುಯೇಷನಲ್ಲಿ ಒಂದೆರಡು ಸೀನಿಯರ್ ಕ್ಯಾರೆಕ್ಟರ್ಗಳು ತೊಗೊಳ್ಳುವಂಥ ಒಂದು ಡಿಸಿಷನ್ಸು ಮತ್ತು ಇವರಿಬ್ಬರ ಮಧ್ಯದಲ್ಲಿ ನಡೆಯುವಂಥ ಒಂದು ಫೇಸ್ ಆಫು, ಅದನ್ನು ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನುವಂಥದ್ದು, ಇವೆಲ್ಲವೂ ಸಹ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಹೋಗುತ್ತೆ ನಮಗೆ. ಓವರಾಲ್ ತೊಗೊಂಡ್ರೆ ಇದು ಇಟ್ಸ್ ಎ ಒನ್ ಟೈಮ್ ಗುಡ್ ವಾಚ್ ಅಂತ ನಾವು ಹೇಳ್ಬೋದು. ಹೆಚ್ಚು ನಿರೀಕ್ಷೆಗಳನ್ನು, ಹೆಚ್ಚು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ಳದೆ ಈ ಸಿನಿಮಾಗೆ ನೀವು ಹೋಗಿದ್ದಾದಲ್ಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ನಿಮ್ಮನ್ನು ತೀರಾ ನಿರಾಶೆಗೊಳಿಸದೆ ಒಂದು ಹಂತಕ್ಕೆ ಕೊಟ್ಟ ಕಾಸಿಗೆ ಮೋಸ ಇಲ್ಲ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಒಂದು ಸಿನಿಮಾ ಅಂತ ನಾವು ಹೇಳ್ಬೋದು ನಾವು. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಟೈಟ್ಲ್ ಇಟ್ಟಿದ್ರೂ ಸಹ ಕೊನೆಯಲ್ಲಿ ಆ ಟೈಟ್ಲಿಗೆ ವಿರುದ್ಧವಾದ ಒಂದು ಸಂದೇಶನ ಇದೆ. ಜೀವನದಲ್ಲಿ ಕಾಂಪ್ರಮೈಸ್ ಎಷ್ಟು ಮುಖ್ಯ ಅನ್ನೋದನ್ನು ನಿರ್ದೇಶಕರು ನಮಗೆ ಸ್ವಲ್ಪ ಇಲ್ಲಿ ಮಾರ್ಮಿಕವಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಓವರಾಲ್ ಸಿನಿಮಾ ನಮಗೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಆಗ್ಬೋದು ಅಥವಾ ಯೂತ್ ಆಗಿರ್ಬೋದು, ಇಬ್ಬರನ್ನು ಸೆಳೆಯೋದ್ರಲ್ಲಿ ಈ ಸಿನಿಮಾ ಗೆದ್ದಿದೆ ಅಂತ ಹೇಳ್ಬೋದು. ಇನ್ನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಲೋಕಿ ತವಸ್ಯ ಮ್ಯೂಸಿಕ್ಕು ಒಂದು ಹಂತಕ್ಕೆ ಈ ಸಿನಿಮಾದಲ್ಲಿ ಚೆನ್ನಾಗಿದೆ. ಒಂದೆರಡು ಸಾಂಗ್ಸ್ ಇಲ್ಲಿ ಮೆಲ್ಕು ಹಾಕೋ ಮಟ್ಟಕ್ಕಿದೆ.
ಸಿನಿಮಾಟೋಗ್ರಫಿ ಮತ್ತು ಎಡಿಟಿಂಗ್ ಕೂಡ ಅಷ್ಟೇ ಸಿನಿಮಾ ಕಥೆ ಏನು ಬೇಡುತ್ತೆ ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ಪೂರಕವಾಗಿ ಎಲ್ಲವೂ ರನ್ ಆಗ್ತಾ ಇರೋದ್ರಿಂದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ನಲ್ಲಿ ಎಕ್ಸ್ಟ್ರಾರ್ಡಿನರಿ ಅಂತ ನಾವು ಹೇಳೋಕ್ಕಾಗದೆ ಹೋದ್ರೂ ಸಹ ಇಟ್ ಈಸ್ ಕ್ವೈಟ್ ಸ್ಯಾಟಿಸ್ಫೈಯಿಂಗ್ ಆ್ಯಂಡ್ ಇಟ್ ರನ್ಸ್ ಪ್ಯಾರಲಲ್ ಟು ದ ಸ್ಕ್ರೀನ್ ಪ್ಲೇ ಆ್ಯಂಡ್ ಸಿನಿಮಾ ಅಂತ ನಾವು ಹೇಳ್ಬೋದು ಇಲ್ಲಿ. ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲದೆ ವಿಲನ್ ಇಲ್ಲದೆ 2 ಗಂಟೆಗಳ ಕಾಲ ನಮ್ಮನ್ನು ಕಟ್ಟಾಕೋದು ಅಂದರೆ ಒಂದು ಸಾಹಸನೇ ಅಂತ ಹೇಳಬೇಕಾಗತ್ತೆ. ಆ ಸಾಹಸದಲ್ಲಿ ನಿರ್ದೇಶಕ ಹರೀಶ್ ಜಲಗೆರೆ ಅವರು ಗೆದ್ದಿದ್ದಾರೆ ಮತ್ತು ಈ ಸಿನಿಮಾನ ನಮಗೆ ಕನ್ವಿನ್ಸಿಂಗ್ ಆಗಿ ಕೊಡೋದ್ರಲ್ಲಿ ಅವರು ಗೆದ್ದಿದ್ದಾರೆ ಅಂತ ನಾವು ಹೇಳ್ಬೋದು ಇಲ್ಲಿ. ದಟ್ಸ್ ಇಟ್ ಅಬೌಟ್ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಮತ್ತೊಂದು ಸಿನಿಮಾ ವಿಮರ್ಶೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಪೀಡ್ ನ್ಯೂಸ್ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಕಿಲ್ ಪೈರಸಿ, ಸಪೋರ್ಟ್ ಸ್ಯಾಂಡಲ್ವುಡ್. ಥ್ಯಾಂಕ್ ಯು ಆಲ್. ಪ್ಯಾಕಪ್.